ಅವರ ಪ್ರಶಸ್ತಿಯನ್ನು ಗುಜರಾತದ ಶರತ್ ಅನ್ನುವ ಒಬ್ಬ ದೊಡ್ಡ ಸಾಹಿತಿಗೆ, ಆ ತಾಯಿಗೆ ಆ ಕುವೆಂಪು ಪ್ರಶಸ್ತಿ ಕೊಟ್ಟು ಬರ್ತಾ ಇದ್ದೀನಿ. ಕುವೆಂಪು ಅವರು ಮತ ಅಂದ್ರೆ ಯಾವುದು ಅಂದ್ರೆ ಮನುಜ ಮತ, ಪಥ ಅಂದ್ರೆ ಯಾವುದು ಅಂದ್ರೆ ವಿಶ್ವಪಥ. ಏನು ಆಗಬೇಕು ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವಮಾನವ ಆಗಬೇಕು ಅಂತ ತತ್ವವನ್ನು ಬಿತ್ತರಿಸಿರ್ತಕ್ಕಂಥ, ಸಾಹಿತ್ಯವನ್ನು ನೀಡಿರ್ತಕ್ಕಂಥ, ಜನರ ಮನಸ್ಸನ್ನು ಸೆಳೆದಿರ್ತಕ್ಕಂಥ ಆ ಕುವೆಂಪು ಅವರ ಪ್ರಶಸ್ತಿಯನ್ನು ಪ್ರದಾನ ಮಾಡಿ 8 ತಾಸಿನ ನಂತರ ನನ್ನ ನೆನೀತಕ್ಕಂಥ ಸೌಭಾಗ್ಯ ನನ್ನದಾಗಿದೆಯಲ್ಲ, ಇದೊಂದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ಅಂತ ಹೇಳಿ ಭಾವಿಸ್ಕೊತೀನಿ. ರತ್ನತ್ರಯರೊಳಗ ರನ್ನ ಕನ್ನಡ ಎಲ್ಲಿಯವರೆಗೆ ಇರ್ತದೋ ಅಜರಾಮರವಾಗಿರ್ತದದು. ಈ ಅಜರಾಮರವಾಗಿರುವಂಥ ಕನ್ನಡ ಇರುವವರೆಗೆ ಪಂಪ, ರನ್ನ, ಪೊನ್ನನನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಮುಖ ಆಗಿರ್ತಕ್ಕಂಥ ರನ್ನ ಆಗಿದ್ದ. ಅತ್ತಿ ಮೊಬ್ಬೆಯ ಬಹುದೊಡ್ಡ ಕೊಡುಗೆ ರನ್ನ ಅಂತೇಳಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದೆ ಅಂದರೆ, ಅತ್ತಿ ಮೊಬ್ಬೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಆ ಲಕ್ಕುಂಡಿ ಮುಖಾಂತರ, ಗದಗ ತಾಲೂಕಿನಲ್ಲಿರ್ತಕ್ಕಂಥ ಆ ಲಕ್ಕುಂಡಿ ಮುಖಾಂತರ ರನ್ನರಂಥ ಶ್ರೇಷ್ಠ ವ್ಯಕ್ತಿಗಳನ್ನು, ಕವಿಗಳನ್ನು ಗುರುತಿಸಿ, ಪ್ರೋತ್ಸಾಹಿಸಿ, ಪೋಷಿಸಿ ಸಾಹಿತ್ಯ ರಚನೆಗೆ ಕಾರಣರಾದರು. ರನ್ನನಿಗೆ ನೀವೆಲ್ಲರೂ ಅಭಿಮಾನದಿಂದ ಹೇಳ್ತಿರ್ತೀರಿ, ನಾವೆಲ್ಲರೂ ಅಭಿಮಾನದಿಂದ ಅವ್ರ ಬಗ್ಗೆ ಹೇಳ್ತಿರ್ತೀವಿ. ಆದರೆ ಅವರಿಗೆ ದೊರೆತ ಬಿರುದುಗಳನ್ನು ನೋಡಿದಾಗ ಆಶ್ಚರ್ಯ ಅನಿಸುತ್ತೆ. ಕವಿ ಚಕ್ರವರ್ತಿ ರನ್ನನನ್ನು ಕರೆಯುವಂಥ ಮಾತು ಸಾಹಿತ್ಯದಲ್ಲಿ ಸಾಹಿತಿಗಳು ಹೇಳುವುದು. ಅಭಿನವ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿರತ್ನ, ಕವಿ ಜನಚೂಡಾರತ್ನ, ಕವಿ ತಿಲಕ, ಉಭಯ ಕವಿ, ಶಕ್ತಿ ಕವಿ, ಇವು ರನ್ನನಿಗೆ ಇರುವಂಥ ಬಿರುದುಗಳಿವೆ. ಆ ಬಿರುದುಗಳನ್ನು ಹೊತ್ತು ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ಕನ್ನಡವನ್ನು ಶ್ರೀಮಂತಗೊಳಿಸಿದ ರನ್ನ ನಮ್ಮೆಲ್ಲರಿಗೆ ನಿಜವಾಗಿಯೂ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಒಬ್ಬ ದೊಡ್ಡ ಕವಿ. ಅವರು ರಚನೆ ಮಾಡಿರ್ತಕ್ಕಂಥ ಅಜಿತ ಪುರಾಣ ಇರಲಿ, ಸಾಹಸ ಭೀಮ ವಿಜಯ, ಏನು ಸಾಮಾನ್ಯವಾಗಿ ನಾವು ಗದಾಯುದ್ಧ ಅಂತೇಳಿ, ಆ ಗದಾಯುದ್ಧ, ಸಾಹಸ ಭೀಮ ವಿಜಯ, ರನ್ನ ಕಂದ, ನಿಘಂಟು, ಒಟ್ಟು 5 ಮಹಾಕಾವ್ಯಗಳನ್ನು ನಾನು ಬರೆದಿದ್ದೇನೆ, ಕೃತಿಗಳು ನಾನು ಇವೆ ಅಂಥೇಳಿ ನನ್ನನ್ನೇ ಹೇಳಿದ್ದು. ಅದರಲ್ಲಿ ದುರ್ದೈವದಿಂದ 2 ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ, ಇವೆರಡೂ ನಮಗೆ ಇನ್ನೂವರೆಗೆ ಲಭ್ಯ ಆಗಿಲ್ಲ. ಇವುಗಳನ್ನು ಲಭ್ಯಗೊಳಿಸೋದು, ಇವುಗಳ ಸಂಶೋಧನೆ ಮಾಡೋದು, ಇವುಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಕೆಲಸ ನಮ್ಮೆಲ್ಲರಿಂದ ಇವತ್ತಿನೂ ಆಗಬೇಕಾಗಿದೆ. ನನಗೆ ಭಾಳ ಖುಷಿ ಅಂದರೆ, ಈ ಕನ್ನಡದ ಅಗ್ರಗಣ್ಯ ಕವಿ ಹೆಸರಿನೊಳಗನ ನಾವು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ. ಆ ವೇದಿಕೆಯೊಳಗೆ ನಾವೆಲ್ಲ ಕೂತಿದ್ದೇವೆ. ರನ್ನ ತನ್ನ ಬಗ್ಗೆ ಹೇಳ್ಕೊಳ್ಳುವಾಗ ಹೇಳ್ತಾನೆ, ರನ್ನ ವಾಗ್ದೇವಿಯ ಶಬ್ದ ಭಾಂಡಾರದಿಂದ ಉದಿಸಿದ ಕವಿ, ಪಣಿಪತಿಯ ಫಣಾರತ್ನ. ನೋಡಿ, ಆ ಕವಿಗಿದ್ದಂಥ ಆತ್ಮವಿಶ್ವಾಸ, ಧೈರ್ಯ,
ಅಷ್ಟೇ ಅಲ್ಲ, ಗದಾ ಶಬ್ದದಂತೆಯೇ ಆ ಕೃತಿಯಲ್ಲಿನೂ ಸಹಿತ ಶಬ್ದಗಳು ಗರ್ಜಿಸುತ್ತವೆ. ಅಷ್ಟು ಸ್ಫೂರ್ತಿದಾಯಕವಾದ, ಶಕ್ತಿದಾಯಕವಾದ, ಜೀವ ತುಂಬಿದ ಶಬ್ದ ಭಾಂಡಾರವನ್ನು ರನ್ನ ಇವತ್ತು ಬಳಸ್ತಾರೆ. ಅಂಥ ಒಬ್ಬ ಶ್ರೇಷ್ಠ ಕವಿ ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಮುಧೋಳ್ ಭಾಗದೊಳಗೆ ಇದ್ದ ಅನ್ನೋದೇ ನಮಗೆ ಅಭಿಮಾನ. ಈಗ ಸ್ವಲ್ಪ ಕಡಿಮೆ ಆಗೈತಿ. KP ನಾಡಗೌಡರು ಮುಧೋಳ MLA ಅವರು ನಮ್ಮ ವಿಧಾನಸಭೆಯೊಳಗೆ ರನ್ನನ ಗದಾಯುದ್ಧದ ಕೆಲವು ಮಾತುಗಳನ್ನು ಹೇಳಿದಾಗ, ಕೆಲವು ಅವನ ನುಡಿಗಳನ್ನು ಪುನರುಚ್ಚಾರ ಮಾಡಿದಾಗ ವಿಧಾನಸೌಧವೇ ನಡಿಗೆ ಹೋಗ್ತಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ರಾಜಕೀಯ ಜನರಿಗೂ ಸಹಿತ ಯಾವ ಮಟ್ಟದ ಪರಿಣಾಮವನ್ನು ರನ್ನನ ಭಾಷೆ, ರನ್ನನ ಸಾಹಿತ್ಯ, ರನ್ನನ ಕೊಡುಗೆ ಪರಿಣಾಮ ಬೀರಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಉತ್ತರ ಕರ್ನಾಟಕದ ಜನ ನಾವು ನಿಜವಾಗಿಯೂ ಬಹಳ ಭಾಗ್ಯಶಾಲಿಗಳು. ಏನ್ರಿ ನಮ್ಮ ಸಂಪತ್ತು ಅಂದ್ರೆ ಕನ್ನಡ ಭಾಷೆಗೆ ನಾವು ನೀಡಿರ್ತಕ್ಕಂಥ ಕೊಡುಗೆ ಅಂದ್ರೆ ಪಂಪ, ರನ್ನ, ಪೊನ್ನ, ಚಾಮರಸ, ದುರ್ಗಸಿಂಹ, ಕುಮಾರವ್ಯಾಸ ಇವರೆಲ್ಲ ನಮ್ಮ ಕರ್ನಾಟಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರು ಮಾತ್ರ ನಾವು ಬರೀ ಇತಿಹಾಸ ಹೇಳ್ತೀವಿ ಅಂತಲ್ಲ, ನಮ್ಮ ಭಾಗದೊಳಗೆ ಆಧುನಿಕ ಸಾಹಿತ್ಯದೊಳಗೆ ಯಾರಿಲ್ಲ ಹೇಳ್ರಿ. ವಚನ ಸಾಹಿತ್ಯ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅನುಭವ ಮಂಟಪದ ಒಟ್ಟು ಶರಣರು ಸಾಹಿತಿಗಳ, ಬಸವಣ್ಣವ್ರನ್ನ ಹಿಡಿದು ಮಾದರ ಚೆನ್ನೈನವರೆಗೆ ಯಾರು ಎಷ್ಟು ಮಂದಿ ಅದರ ಅವರೆಲ್ಲರೂ ಶ್ರೇಷ್ಠ ಸಾಹಿತ್ಯ ಎತ್ತರಕ್ಕೆ ಏರಲಿ. ಆಗಲೇ ತಾಯಿ ಹೇಳ್ತಾ ಇದ್ಲು, ಮಾನಿಟರ್ ಮಾಡುವವರು, ಈ ಕಾರ್ಯಕ್ರಮ ನಡೆಸೋರು, ಕನ್ನಡ ಭಾಷೆ 20ರೊಳಗೆ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದು ಕುವೆಂಪು ಇರಲಿ, ಅದು ಬೇಂದ್ರೆ ಇರಲಿ, ಅದು ಕಾರ್ನಾಡ್ ಇರಲಿ, ಅದರ ಜೊತೆಗೆ ಚಂದ್ರಶೇಖರ್ ಕಂಬಾರ್ ಇತ್ತೀಚಿನ ದಿವಸಗಳಲ್ಲಿರಲಿ, ಮಾಸ್ತಿಯವರಿರಲಿ, ಇವರೆಲ್ಲರನ್ನ ನಾವು ಮತ್ತೆ ಮತ್ತೆ ನೆನಪಿಸಿಕೊಂಡು ನಮ್ಮ ಕನ್ನಡ ನಾಡಿಗೆ ಅವರ ಕೊಡುಗೆ, ಅವರು ನಮ್ಮ ನಾಡಿನವರು ಅನ್ನುವಂಥ ಆ ಹೆಮ್ಮೆ ನಮಗೆ ಸದಾಕಾಲ ಇರಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ಈ ಅವಕಾಶ